ನಮಸ್ಕಾರ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಸಹ ನಿಮಗೆ ಯಾವುದೇ ರೀತಿಯಾದ ಜಯ ಸಿಗ್ತಿಲ್ವೇ? ಸಾಲದ ಬಾಧೆ, ಹಣಕಾಸಿನ ಮುಗ್ಗಟ್ಟು ಅಥವಾ ಮನೆಯಲ್ಲಿ ಸದಾ ಜಗಳವಾಗುತ್ತಿದೆಯೇ? ಹಾಗಾದರೆ ನಾಳೆ ಬರ್ತಿರೋ ಆ ಒಂದು ಅದ್ಭುತ ದಿನವನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಹೌದು, ನಾಳೆ ಸೂರ್ಯೋದಯದಿಂದ ಹಿಡಿದು ಇಡೀ ದಿನ ಅತ್ಯಂತ ಪವಿತ್ರವಾದ ಗುರುಪುಷ್ಯಮಿ ಯೋಗ ಇರಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಮಾಡುವ ಒಂದು ಸಣ್ಣ ಪರಿಹಾರ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಲ್ಲದು. ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಮಾಯ ಆಗೋದು ಗ್ಯಾರಂಟಿ. ಅದುವೇ ಅರಿಶಿಣದ ದೀಪದ ಪವಾಡ. ಈ ದೀಪವನ್ನು ಹೇಗೆ ಹಚ್ಚಬೇಕು, ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಒತ್ತೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ವೀಕ್ಷಕರೇ, ಶಾಸ್ತ್ರಗಳ ಪ್ರಕಾರ ಎಲ್ಲ ನಕ್ಷತ್ರಗಳಿಗಿಂತ ಪುಷ್ಯ ನಕ್ಷತ್ರಕ್ಕೆ ವಿಶೇಷವಾದ ಸ್ಥಾನವಿದೆ. ಇದು ಗುರುವಾರ ಬಂದರೆ ಅದನ್ನು ಗುರುಪುಷ್ಯಮಿ ಯೋಗ ಎನ್ನಲಾಗುತ್ತದೆ. ಇದು ವರ್ಷದಲ್ಲಿ ಕೆಲವು ಬಾರಿ ಮಾತ್ರ ಬರುವ ಅಪರೂಪದ ಯೋಗ. ಈ ದಿನ ಬ್ರಹ್ಮಾಂಡದಲ್ಲಿ ಧನಾತ್ಮಕ ಶಕ್ತಿ ಕೋಟ್ಯಾಂತರ ಪಟ್ಟು ಹೆಚ್ಚಿರುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ದಿನ ನಾವು ಮಾಡುವ ಪೂಜೆ, ದಾನ ಮತ್ತು ಪರಿಹಾರಗಳು ನೇರವಾಗಿ ಮಹಾಲಕ್ಷ್ಮಿ ಮತ್ತು ಗುರುದೇವರಿಗೆ ತಲುಪುತ್ತವೆ. ವಿಶೇಷವಾಗಿ ಅರಿಶಿಣವು ಗುರುಗ್ರಹಕ್ಕೆ ಅತ್ಯಂತ ಪ್ರಿಯವಾದದ್ದು. ಅರಿಶಿಣ ಕೇವಲ ಒಂದು ವಸ್ತುವಲ್ಲ, ಅದು ದೈವಿಕ ಶಕ್ತಿಯ ಸಂಕೇತ. ನಾಳೆ ನೀವು ಅರಿಶಿಣದಿಂದ ದೀಪ ಬೆಳಗಿದರೆ ನಿಮ್ಮ ಜಾತಕದಲ್ಲಿರೋ ಗುರುದೋಷ ದೂರವಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಈಗ ಈ ಮಹಾಪರಿಹಾರವನ್ನು ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಪ್ರದೋಷ ಕಾಲದಲ್ಲಿ ಅಂದರೆ 6 ಗಂಟೆಯಿಂದ 7 ಗಂಟೆಯ ಒಳಗೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಮೊದಲು ನಿಮ್ಮ ಮನೆಯ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಒಂದು ತಾಮ್ರ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ಇಟ್ಟುಕೊಳ್ಳಿ. ಆ ತಟ್ಟೆಯ ಮೇಲೆ ಸ್ವಲ್ಪ ಶುದ್ಧವಾದ ಅರಿಶಿಣದ ಪುಡಿಯನ್ನು ಹರಡಿ. ನಂತರ ಇದರ ಮೇಲೆ ಒಂದು ಮಣ್ಣಿನ ಪ್ರಣತಿ ಅಥವಾ ಹಿತ್ತಾಳೆಯ ದೀಪವನ್ನು ಇಡಿ. ದೀಪಕ್ಕೆ ಶುದ್ಧವಾದ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ 2 ಹತ್ತಿ ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿ ಮಾಡಿದ ದೀಪವನ್ನು ಸಿದ್ಧಪಡಿಸಿಕೊಳ್ಳಿ. ದೀಪವನ್ನು ಹಚ್ಚುವ ಮುನ್ನ ಮನಸ್ಸಿನಲ್ಲಿಯೇ ಮಹಾಲಕ್ಷ್ಮಿ ಮತ್ತು ಗುರು ರಾಘವೇಂದ್ರ ಸ್ವಾಮಿ ಅಥವಾ ನಿಮ್ಮ ಇಷ್ಟ ದೈವವನ್ನು ನೆನೆದು ನನ್ನ ಮನೆಯ ಎಲ್ಲ ಕಷ್ಟಗಳು ತೀರಲಿ, ಯಾವುದೇ ಸಮಸ್ಯೆ ಇದ್ದರೂ ಮಾಯವಾಗಲಿ ಎಂದು ಸಂಕಲ್ಪವನ್ನು ಮಾಡಿಕೊಂಡು ದೀಪವನ್ನು ಹಚ್ಚಬೇಕು. ದೀಪ ಹಚ್ಚಿದ ನಂತರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 11 ಅಥವಾ 108 ಬಾರಿ ಜಪವನ್ನು ಮಾಡಬೇಕು. ಯಾರು ಈ ಗುರುಪುಷ್ಯಮಿ ಯೋಗದ ದಿನ ಭಕ್ತಿಯಿಂದ ಅರಿಶಿಣ ದೀಪವನ್ನು ಹಚ್ಚುತ್ತಾರೋ ಅವರ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ, ದರಿದ್ರ, ಯೋಗ ತಕ್ಷಣವೇ ನಾಶವಾಗುತ್ತದೆ. ವ್ಯಾಪಾರದಲ್ಲಿ ನಷ್ಟವಿದ್ದರೆ ಲಾಭ ಬರಲು ಶುರುವಾಗುತ್ತದೆ. ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ಹೊಸ ಆದಾಯದ ಹಾದಿ ಕಾಣಿಸುತ್ತದೆ. ನಿಮ್ಮ ಮನೆಯ ಸದಾ ಸುಖ ಶಾಂತಿ ನೆಲೆಸುತ್ತದೆ. ಇಷ್ಟು ಸರಳವಾದ ಆದರೆ ಅತ್ಯಂತ ಪ್ರಭಾವಶಾಲಿಯಾದ ಈ ಪರಿಹಾರವನ್ನು ನಾಳೆ ತಪ್ಪದೆ ಮಾಡಿ. ನಿಮ್ಮ ಜೀವನದಲ್ಲಿ ಪವಾಡವನ್ನು ನೀವೇ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆಯೇ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣ ಅಂತ ಬರೆಯೋದನ್ನು ಮರೆಯಬೇಡಿ. ಧನ್ಯವಾದಗಳು. ಶುಭ ದಿನ.